ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಒಂದು ಕೂಡನೂ ಕಾಣಿಸ್ತಾ ಇಲ್ಲ. ತಾತ ನೀವ್ ಇನ್ನು ಹುಡ್ಕೋದ್ರಲ್ಲೇ ಇದ್ದೀರಾ. ನಾನು ಅವಾಗ್ಲೇ ಕಳ್ತನ ಮಾಡಾಯ್ತು. ಇಲ್ಲಿ ನೋಡಿ. ಏನೋ ಇಷ್ಟು ಫಾಸ್ಟ್ ಅಲ್ಲಿ ಇದೆಯೇ ನೀನು? ಐತೆ ಇದ್ರ ಭಾರ ನೋಡ್ರೆ 1,000-2,000 ಇರ್ಬೋದು. ತಾತ ನಾವು ಕೊಡಕಿರೋದು 3 ಲಕ್ಷ. 2,000 ರೂಪಾಯಿ ಇದ್ರೆ ಇನ್ನು ಎಷ್ಟು ಹೊಂದಿಸ್ಬೇಕು? ಇನ್ನು ಒಂದು ಲೆಕ್ಕನೇ ಗೊತ್ತಿಲ್ವಲ್ಲ ಮಾರೈತಿ. ಲೋ ಪುಟ್ಲಿಂಗು, ನಾನೇನೇ ಕೇಳಲ್ಲ ಇಲ್ಲ ತಾನೆ? ನಾನು ತಾತನ್ ಕೇಳಿದ್ದು. ಅಯ್ಯಯ್ಯ ಸಾಕು ಸುಮ್ಮನೆ ರೀ, ಇನ್ನು ಜಾಸ್ತಿ ಹೊಂದಿಸ್ಬೇಕು. ನಡ್ರಿ ನಡ್ರಿ. ಟುಡೇ ಏನು ಗಿಟಲ್ಲ ಅನ್ಸುತ್ತೆ. ಅಯ್ಯೋ ಯಾಕೋ ಅಡ್ಬಾಯ್ ಹಾಕ್ತೀಯಾ? ನಮ್ ಜಾಗ ಉಳಿಬೇಕಂದ್ರೆ ನಾವು ಕದಿಲೇಬೇಕು. ಕದಿಬೇಕು, ಆದ್ರೆ ಬರೀ ಕದಿಯೋದಲ್ಲ, ಹುಲಿ ಹುಲಿ ಹೊಡಿಬೇಕು. ಇಲ್ಲ ಅಂದ್ರೆ ಮನೆ ಆಸೆ ಬಿಡ್ಬೇಕು ಅಷ್ಟೇ. ಅಯ್ಯೋ ಹಂಗೆಲ್ಲ ಏನು ಆಗಕ್ಕಿಲ್ಲ. ಆಗ್ಲೇ ದುಡ್ಡು ಕೂಡ ಹಾಕಿದೀವಿ ತಾನೆ. ಈಗ ದುಡ್ಡಿನ ಜೊತೆನೆ ನಾವೆಲ್ಲ ಮನೆಗೆ ಹೋಗೋದು. 3 ಲಕ್ಷ ರೂಪಾಯಿ ಮಾಡಿ ಅವನ್ ಮುಖದ ಮೇಲೆ ಎಸೆಯನ. ತಾತ ಅಮ್ಮ ಹೇಳ್ತಾ ಇರ್ತಾರೆ ದುಡ್ಡು ದೇವ್ರು ಅಂತ. ಅದರ ಎಸ್ತಿ ತಪ್ಪು ಕೈಯಲ್ಲೇ ಇಟ್ಟಿ ಕೊಡೋಣ. ಆಯ್ತವ, ಕೈಲಿಟ್ಟೆ ಕೊಡೋಣ. ಬೇಕಾದ್ರೆ ಗೋಲ್ಡ್ ಪ್ಲೇಟ್ ಅಲ್ಲಿ 3 ಲಕ್ಷ ಪುಟ್ ಮಾಡಿ ಗಿವ್ ಮಾಡೋಣ. ಈಗ ಎಲ್ರು ಮ್ಯಾಟ್ರಿಕ್ ಬರ್ತೀರಾ? ಏನ್ ಪ್ಲಾನು? ಅದೇ ನನಗೂ ಗೊತ್ತಾಗ್ತಾ ಇಲ್ವೋ. ಇವತ್ತು ಚಿಕ್ಕ ಪುಟ್ಟ ಪರ್ಸು ಕಾಸು ಹೊಡೆದ್ರೆ ಆಗಾಕಿಲ್ಲ, ದೊಡ್ಡ ಅಮೌಂಟೇ ಹೊಡಿಬೇಕು. ನಾವು ಪುಟ್ಲಿಂಗು ಅಲ್ಲೋಡು. ಬೆಳ್ಳಿ ನಿನ್ಗೆ ಓದಕ್ ಬರುತ್ತಾ? ಇಲ್ಲ ತಾನೆ, ಮತ್ತೆ ಅದನ್ನ ಸೀತಮ್ಮನ ಹತ್ರ ಹೇಳ್ಬೇಕು ತಾನೆ. ಓ ನಿನ್ ಮಾತಾಡಕ್ ಬರಲ್ಲ ಅಲ್ವಾ? ಹೋಗ್ಲಿ ಬಿಡು. ಇದು ನನ್ ಬುಕ್ಕು, ನನ್ ಕೊಡು ಇಲ್ಲಿ. ಅಯ್ಯೋ ಬೆಳ್ಳಿ, ನಿನಗ್ ಮಾತು ಬರಲ್ಲ, ನಂಗೇನು ಮುಟ್ಟಕ್ಕಾಗ್ತಿಲ್ಲ. ಏನೋ ಮ್ಯಾಜಿಕ್ ಆಗಿದೆ ಇಲ್ಲಿ. ಅದೇನಂತ ನನ್ಗೂ ಅರ್ಥ ಆಗ್ತಿಲ್ಲ. ನಾನು ಯಾರಿಗೂ ಕಾಣಲ್ಲ, ಮಾತಾಡೋದು ಯಾರಿಗೂ ಕೇಳಲ್ಲ. ಏನ್ ಮ್ಯಾಜಿಕ್ ಇದು? ಏ ಬೆಳ್ಳಿ, ನನಗೆ ನಿನ್ ನೋಡಿದ್ರೆ ಜಲಸ್ ಆಗುತ್ತೆ. ಯಾಕಂದ್ರೆ ಸೀತಮ್ಮ ನನ್ನನ್ ಬಿಟ್ಟು ನಿನ್ನನ್ ಮಾತ್ರ ಮುದ್ದು ಮಾಡ್ತಾಳೆ. ಅದು ನನ್ಗೆ ಇಷ್ಟ ಆಗಲ್ಲ. ಬಡ್ಡಿ ಬಂಗಾರಮ್ಮ ಆಂಟಿ, ಬಡ್ಡಿ ಬಂಗಾರಮ್ಮ ಆಂಟಿ, ಅದು ನನ್ನ ಬಳ್ಳಿ, ಸೀತಮ್ಮ ಫೇವ್ರೇಟ್ ಗೊಂಬೆ. ಕೊಡ್ರಿ ಇಲ್ಲಿ.
ಇದು ನಿನ್ನ ಮಗಳ, ನಿನ್ನ ಪಾಲಿಗೆ ಇದು ಸಿಹಿನ. ನೋಡ್ತಾ ಹೋಗು ಸೀತಾ, ಈ ಸಿಹಿನ ನಿನ್ನ ಪಾಲಿನ ಕಹಿ ಹೇಗ್ ಮಾಡ್ತೀನಿ ಅಂತ. ಬಡ್ಡಿ ಬಂಗಾರ ಮಾಡಿಸಿ, ಅದು ಬೆಳ್ಳಿ, ಅದು ನನ್ನ ಬೆಳ್ಳಿ, ಅದು ನನ್ನ ಬೆಳ್ಳಿ. ಕೊಡ್ರಿ ಇಲ್ಲಿ. ಏನ್ ಮಾಡ್ತಾ ಇದ್ಯಾ? ಕ್ರಿಕೆಟ್ ಅಂಕಲ್, ಬಡ್ಡಿ ಬಂಗಾರ ಮಂಡಿಗೆ ಹೇಳಿ ಬೆಳ್ಳಿನ ಕೊಡಕ್ಕೆ ಸೀತಮ್ಮ ಫೇವ್ರೆಟ್ ಗೊಂಬೆ ಅದು. ಅಲ್ಲ, ಈ ಗೊಂಬೆ ತಗೊಂಡು ಎಲ್ಲಿ ಹೋಗ್ತಿದ್ಯಾ ಭಾರ್ಗು? ನಮ್ಮ ಸೀತಾ ಈ ಗೊಂಬೆನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಇದಿಲ್ದೆ ಹೋದ್ರೆ ಏನಾಗುತ್ತೆ ಅಂತ ನಾನು ನೋಡ್ಬೇಕು. ಅಲ್ಲ ಭಾರ್ಗು, ಈ ಗೊಂಬೆ ಇಲ್ಲ ಅಂದ್ರೆ ಸೀತಾ ತುಂಬಾ ಗೋಳಾಡ್ತಾಳೆ ಅಂತ ನಿಂಗೂ ಗೊತ್ತಲ್ವಾ? ನಾನು ಏನು ಮಾಡ್ತೀನಿ ಅಂತ ನಿನ್ಗೆ ಅರ್ಥ ಆಗಲ್ಲ ವಿಶ್ವ. ಲೆಟ್ ಇಟ್ ಬಿ. ಜಾಕಿ ಅಣ್ಣ, ಈ ಊರಲ್ಲಂತೂ ಬಿಸಿಲೇ ಇಲ್ಲ, ಬರೇ ಚಳಿ, ಮಳೆ, ಗಾಳಿ. ನಾವೇನಾದ್ರೂ ಬೀದಿಗೆ ಬಿದ್ರೆ ನಮ್ ಕತೆ ಮುಗೀತು. ಮಂಗಳೂರಲ್ಲಿ ಬೀಚ್ ನೋಡ್ತಾ ಮೀನ್ ಹಿಡಿತಾ ಖುಷಿ ಖುಷಿಯಾಗಿದ್ದೆ. ಈ ಸ್ವಾಮಿ ತಾತ ಕೈಲಿ ಸಿಕ್ಬಿಟ್ಟು ಬೆಂಗಳೂರಿಗೆ ಬಂದು ಮಂಗನೇ ಆಗೋದೆ. ಎಲ್ಲಾರ್ದು ಒಂದು ಹೆಡ್ ಹಾಕಾದ್ರೆ ಇವಂದೇ ಒಂದು ಹೆಡ್ ಹಾಕು. ನಂದು ಬಿಡು ಮಾರಾಯ, ಈ ಸುಬ್ಬಿ ಮನೆ ಒಳಗಿದ್ರೆ ಚಳಿ ಚಳಿ ಅಂತ ಜೀವನೇ ತಿಂತಾಳೆ. ಇನ್ನು ಬೀದಿಗೆ ಬಿದ್ರೆ ಬದುಕ್ತಾಳೋ ಅನ್ನೋದೇ ಡೌಟ್. ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ, ಒಳ್ಳೆಯವ್ರಿಗೆ ದೇವ್ರು ಕೆಟ್ಟದ್ ಮಾಡಕ್ಕಿಲ್ಲ ಅಂತ. ದೇವರೇ, ನನ್ನ ರಾಮ ಸಿಟ್ಟಿಂಡಿ ಎಂಥ ವ್ಯಥೆ ಕೊಟ್ಬಿಟ್ಟಿಯಪ್ಪ. ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ಜೀವನದುದ್ದಕ್ಕೂ ನಾನು ಅದನ್ನು ಅನುಭವಿಸೇ ಬಿಟ್ಟಿದ್ದೀನಿ. ಅದು ಸಾಲಿಲ್ವ ನಿನಗೆ? ನನ್ನ ಮೊಮ್ಮಗ ರಾಮ ಅವನ ಹೆಂಡತಿಗೂ ಕೊಟ್ಬಿಟ್ಟಿಯಲ್ಲ. ಮಾವಯ್ಯ, ತಿಂಡಿ ತಗೊಳ್ಳಿ ಮಾವಯ್ಯ. ನೀವೇನು ತಿಂದೆ ಹಾಗೆ ಎದ್ದು ಬಂದ್ಬಿಟ್ರಿ. ತಗೊಳ್ಳಿ. ಇಲ್ಲಮ್ಮ, ಗಂಟ್ಲಲ್ಲಿ ತುತ್ತು ಇಳಿಯೋದಿಲ್ಲಮ್ಮ. ನಂಗೆ ಅರ್ಥ ಆಗುತ್ತೆ ಮಾವಯ್ಯ, ದುಃಖ ಇರ್ಬೇಕಾದ್ರೆ ಗಂಟ್ಲಲ್ಲಿ ಅನ್ನ ಇಳಿಯಲ್ಲ. ಆದ್ರೆ ನೀವು ಮಾತ್ರೆ ತಗೋಬೇಕಲ್ಲ. ಮನೆ ಪರಿಸ್ಥಿತಿ ಈಗಾಗ್ಲೇ ಹೀಗಿದೆ, ಅಂಥದ್ರಲ್ಲಿ ನಿಮ್ಮ ಆರೋಗ್ಯ ಮತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.